ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಬೆಳಗ್ಗೆ ಬೆಳಗ್ಗೆನೇ ದೋಸೆ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಹೌದು, ಎಮ್ಮಿ ಆಗಿರೋ ಕ್ರಿಸ್ಪಿ ಆಗಿರೋ ಮಸಾಲೆ ದೋಸೆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದರಲ್ಲೇನು ವಿಶೇಷತೆ ಅಂತ ಥಿಂಕ್ ಮಾಡ್ಬೋದು ನೀವು. ಇದರಲ್ಲಿ ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಮಾಡುವ ಆಲೂಗೆಡ್ಡೆ ಪಲ್ಯ ಮತ್ತು ರೆಡ್ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೋಡೋದಕ್ಕೇ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗೂ ಕೂಡ ಇತ್ತು. ಬನ್ನಿ ತಡ ಮಾಡೋದಕ್ಕೆ ಅದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಹೀಟ್ ಆಗಬೇಕು. ಹೀಟಾದ ನಂತರ 1 ಸ್ಪೂನಷ್ಟು ಸಾಸಿವೆ ಚಟಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಸೊ ಸಾಸಿವೆ ಸ್ವಲ್ಪ ಹೀಟಾಗಿ ಅದು ಸಿಡಿದ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ 1 ಸ್ಪೂನಷ್ಟು ತಗೊಂಡು ಅದನ್ನು ಕೂಡ ಚೆನ್ನಾಗಿ ರೆಡ್ ಆಗೋ ರೀತಿಯಲ್ಲಿ, ಬ್ರೌನಿಷ್ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಕಡಿಮೆ ಊರಿಲೇ ಮಾಡಬೇಕು. ಹೈ ಫ್ಲೇಮ್ ಮಾಡಬೇಡಿ, ಬೇಗ ಸೀದೋಗ್ಬಿಡುತ್ತೆ, ಟೇಸ್ಟ್ ಕೂಡ ಹಾಳಾಗುತ್ತೆ. ಸೊ ಅದರಿಂದ ಕಡಿಮೆ ಊರಿಲೇ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಮಗೆ ಒಂದು ಹದಕ್ಕೆ ಬೆಂದಿದೆ. ಈಗ ನಾವು 2 ಈರುಳ್ಳಿ ಮತ್ತು 2 ಹಸಿಮೆಣಸಿನ್ಕಾಯಿ ದೊಡ್ಡದಾಗಿ ಹಚ್ಕೊಂಡಿರೋವಂಥದ್ದು ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಇದು ಕ್ಲೀನಾಗಿ ನಮಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ತುಂಬಾ ರೋಸ್ಟ್ ಕೂಡ ಆಗಬಾರ್ದು. ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ಕ್ರಂಚಿ ಆಗಿರಬೇಕು. ಸ್ವಲ್ಪ ಬೆಂದಿದೆ ಅಂದಾಗಲೇ ಸಾಕಾಗುತ್ತೆ. ಇವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪೌಡರ್, ಎಲ್ಲೋ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಒಂದು ನೆನಪಿರಲಿ, ನಾವು ಆಲೂಗೆಡ್ಡೆ ಬೇಯಿಸುವಾಗಲೂ ಕೂಡ ಸಾಲ್ಟ್ ಹಾಕಿರ್ತೀವಿ, ಉಪ್ಪು ಹಾಕಿರ್ತೀವಿ. ಅದರಿಂದ ನಾವು ನೋಡಿಕೊಂಡು ರುಚಿಗೆ ತಕ್ಕಷ್ಟನ್ನ ಹಾಕೋಬೇಕಾಗತ್ತೆ. ಸೊ ಇವಾಗ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ನಾವು ಬೇಯಿಸ್ಕೊಬೇಕು. ನಾವು ಸಾಲ್ಟ್ ಹಾಕಿರೋದ್ರಿಂದ ಈರುಳ್ಳಿ ಬೇಗನೆ ಕುಕ್ ಆಗೋಗುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ತಕ್ಷಣ ಸಾಲ್ಟ್ ಹಾಕೋವಂಥದ್ದು. ಸೊ ಇವಾಗ ನಾವು ಬೇಯಿಸಿಟ್ಕೊಂಡು ಮತ್ತು ಅದನ್ನು ಸ್ನ್ಯಾಶ್ ಮಾಡಿರೋವಂಥ ಆಲೂಗೆಡ್ಡೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ. ಆಲೂಗೆಡ್ಡೆ ನಾವು ಎಷ್ಟು ಜನ ಇದ್ದೀವಿ ಅದರ ಮೇಲೆ ತೊಗೊಬೋದು. ನಾವಿಲ್ಲಿ ಒಂದು ಚಿಕ್ಕದಾಗಿ ಮೀಡಿಯಮ್ ಸೈಜ್ ಇರೋವಂಥ ಒಂದು 4 ಆಲೂಗೆಡ್ಡೆನ ಕುಕ್ಕರ್ನಲ್ಲಿ ಒಂದು 5 ವಿಸಲ್ ತಗೊಂಡಿದ್ದೀವಿ. ಸೊ ಅದನ್ನು ಬೆಂದ ಮೇಲೆ ಸ್ನ್ಯಾಶ್ ಮಾಡಿಕೊಂಡು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸೊ ಲಾಸ್ಟಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಶುಂಠಿ ಹಾಕೋದ್ರಿಂದ ವಾಯು ಆಗೋದಿಲ್ಲ ಅನ್ನೋ ಕಾರಣಕ್ಕೆ, ಆಲೂಗೆಡ್ಡೆ ಒಬ್ರಿಗೆ ತಿಂದರೆ ವಾಯು ಆಗುತ್ತೆ. ಸೊ ದಟ್ ಶುಂಠಿ ಹಾಕೋದ್ರಿಂದ ಅದು ಅವಾಯ್ಡ್ ಆಗುತ್ತೆ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ನಿಂಬೆ ಹಣ್ಣನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಸಿಂಪಲ್ಲಾಗಿ, ಎಷ್ಟು ರುಚಿಯಾಗಿ ರೆಡಿಯಾಗಿದೆ. ಸೊ ಆಲೂಗೆಡ್ಡೆ ಪಲ್ಯ ಮಾಡಿಬಿಟ್ರೆ ಸಾಕಾ? ಇವಾಗ ನಾವು ರೆಡ್ ಚಟ್ನಿ ಕೂಡ ಮಾಡ್ತಾ ಇದ್ದೀವಿ. ರೆಡ್ ಚಟ್ನಿಗೆ ಖಾರದ ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿ ಒಂದು 5, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10, ಇಷ್ಟನ್ನು ಬೆಚ್ಚಗಿರೋ ನೀರು ಅಥವಾ ಸ್ವಲ್ಪ ಬಿಸಿ ಇರೋ ನೀರಿನಲ್ಲಿ ನೆನೆ ಹಾಕಬೇಕಾಗತ್ತೆ. ಸೊ ಅದನ್ನೆಲ್ಲ ಇದು ಹೋಟೆಲ್ ಶೈಲಿಯಲ್ಲೇ ಇರುತ್ತೆ ರೆಡ್ ಚಟ್ನಿ. ಇದಕ್ಕೆ 1-2 ಗೆಡ್ಡೆ ಬೆಳ್ಳುಳ್ಳಿನ ಕ್ಲೀನಾಗಿ ಬಿಡಿಸ್ಕೊಂಡು ಹಾಕ್ಕೊತಾ ಇದ್ದೀವಿ. ನಿಮ್ಮದು ದೊಡ್ಡದಾಗಿದ್ದರೆ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಬಿಡಿಸ್ಬೋದು. ಸಿಪ್ಪೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆದ್ದರಿಂದ ನಾವು ಸಿಪ್ಪೆಯನ್ನು ರಿಮೂವ್ ಮಾಡಿಲ್ಲ. ಇಷ್ಟ ಇಲ್ದಿದ್ದವರು ಸಿಪ್ಪೆ ಕೂಡ ತೆಗಿಬೋದು. ಮತ್ತು ಇದಕ್ಕೆ ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಕ್ಲೀನಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕಾಗತ್ತೆ. ಸೊ ಇದಕ್ಕೆ ಕಡಲೆ ಕೂಡ ಆ್ಯಡ್ ಮಾಡ್ತಾರೆ, ಬಟ್ ಕಡಲೆ ಎಲ್ಲ ಹಾಕಿದ್ರೆ ದೋಸೆಗೆ ಅಂಟ್ಕೊಂಡ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಆದ್ದರಿಂದ ನಾವು ಇಷ್ಟೇ ಹಾಕಿದ್ದೀವಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಜೊತೆಗೆ ಇವಾಗ ನಾವು ಚಟ್ನಿ ಕೂಡ ಮಾಡ್ತಾ ಇದ್ದೀವಿ. ಅದರ ರೆಸಿಪಿ ಕೂಡ ಶೇರ್ ಮಾಡ್ಕೋತೀನಿ. ಒಂದು 3 ಹಸಿಮೆಣಸಿನಕಾಯಿ, 1 ಹಿಡಿಯಷ್ಟು ಹುರಿಗಡಲೆ, ಮತ್ತು ಇದು ಹುರ್ಗಡ್ಲೆ ಚಟ್ನಿ ಆಗಿರೋದ್ರಿಂದ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀವಿ. ಕಡಲೆ ಬೀಜ ಚಟ್ನಿ ಮಾಡೋರಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಕಡಲೆ ಬೀಜನ ಹುರಿದು ಅದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಸೊ ಇದಕ್ಕೆ ಇವಾಗ ಹುರ್ಗಡ್ಲೆ ಕೂಡ ಆ್ಯಡ್ ಮಾಡಾಯಿತು.
ನೆಕ್ಸ್ಟು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು 10 ಎಸಳನ್ನು ಹಾಕ್ಕೊತಾ ಇದ್ದಾರೆ, 7ರಿಂದ 8 ಅಥವಾ 10. ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀವಿ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪುದೀನ ಸೊಪ್ಪಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ತೆಂಗಿನಕಾಯಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕಾಗತ್ತೆ. ಇದನ್ನು ಇವಾಗ ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ಚಟ್ನಿ ಕೂಡ ನಮ್ಮದು ರೆಡಿ ಆಯಿತು. ಇವಾಗ ನಾನು ಒಂದು ಪ್ಯಾನ್ ಇಟ್ಟಿದ್ದೀವಿ. ಸೊ ಈ ಪ್ಯಾನಲ್ಲಿ ಹೀಟ್ ಆಗಬೇಕು, ಪ್ಯಾನು ಚೆನ್ನಾಗಿ ಹೀಟ್ ಆದ ನಂತರ ದೋಸೆನ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ದೋಸೆ ಬ್ಯಾಟರ್ ಆಲ್ರೆಡಿ ರೆಡಿಯಾಗಿರುತ್ತೆ ಹಿಂದಿನ ದಿನವೇ. ದೋಸೆ ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಇದೆಲ್ಲ ಹಾಕಿ ನೆನೆ ಹಾಕಿ ರುಬ್ಬಿ, ಅವಲಕ್ಕಿ ಕೂಡ ಹಾಕಿ ರುಬ್ಬಿಟ್ಕೊಂಡಿರೋವಂಥ ಬ್ಯಾಟರ್ ಇದು. ಇವಾಗ ಅದನ್ನು ದೋಸೆ ಸ್ಪ್ರೆಡ್ ಮಾಡಿ ಆಯಿಲ್ ಕೂಡ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದು ಒಂದೇ ಸೈಡು ಬೇಯಿಸೋವಂಥದ್ದು, ನೆಕ್ಸ್ಟ್ ಏನು ಮೊಗ್ಚಿ ಬೇಯಿಸೋವಂಥ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ತೆಳುವಾಗಿ ಹಾಕ್ಕೊಂಡಿರೋದ್ರಿಂದ. ಈಗ ನಾವು ಮಾಡಿ ಇಟ್ಕೊಂಡಿರುವಂಥ ರೆಡ್ ಚಟ್ನಿನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರ ಇರಬೇಕಾಗತ್ತೆ. ಈ ರೆಡ್ ಚಟ್ನಿ ಅಷ್ಟು ಏನು ಖಾರ ಬರೋದಿಲ್ಲ, ಯಾಕೆಂದರೆ ಬ್ಯಾಡಗಿ ಮೆಣಸಿಕಾಯಿ ಕಲರ್ಗಷ್ಟೇ, ಅಷ್ಟೊಂದು ಖಾರ ಏನು ಕೊಡೋದಿಲ್ಲ ಅದು. ಖಾರಕ್ಕೋಸ್ಕರ ಒಣಮೆಣಸಿನ್ಕಾಯಿ ಕೂಡ 1-2 ಹಾಕಿರೋದ್ರಿಂದ ಸ್ವಲ್ಪ ಅದರ ಟೇಸ್ಟ್ ಸಿಗುತ್ತೆ ಅಷ್ಟೇ. ಈಗ ತುಪ್ಪ ಹಾಕ್ತಾ ಇದ್ದೀವಿ. ತುಪ್ಪ ಹಾಕೋದ್ರಿಂದ ದೋಸೆ ರೆಡ್ಡಿಶ್ ಆಗಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ತುಪ್ಪ ಕೂಡ ಹಾಕ್ತಾ ಇರೋದು. ಕ್ಲೀನಾಗಿ ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಹೈಯೂ ಅಲ್ಲ ತುಂಬ ಲೋನೂ ಅಲ್ಲ, ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದಕ್ಕೆ ಆಲೂಗೆಡ್ಡೆ, ನಾವು ಮಾಡಿ ಇಟ್ಕೊಂಡಿರೋವಂಥ ಆಲೂಗೆಡ್ಡೆ ಪಲ್ಯ ಕೂಡ ಸೆಂಟ್ರಿಗೆ ಹಾಕಿ ನಾವು ಹೋಟೆಲ್ ಶೈಲಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಮನೇಲೇ ಮಾಡೋದ್ರಿಂದ ಆಲೂಗೆಡ್ಡೆ ಪಲ್ಯನ ಪ್ಲೇಟಿಗೆ ಹಾಕಿ ಕೊಡ್ಬೋದು, ಬಟ್ ನಾವು ಹೋಟೆಲ್ ಶೈಲಿಯಾಗಿ ಮಾಡ್ತಾ ಇರೋದ್ರಿಂದ ಈ ರೀತಿ ಸೆಂಟ್ರಿಗೆ ಹಾಕಿ ಫೋಲ್ಡ್ ಮಾಡಿ ಕೊಡೋದ್ರಿಂದ ನಮಗೆ ಅದೇ ಫೀಲ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಈ ಟೇಸ್ಟ್ನ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.